ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ಯಾಚ್ ವರ್ಕ್ ಡಿಸೈನ್ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ತಿಳಿಸ್ಕೊಡ್ಲಾಕತ್ತೀನಿ. ಹಾಗೆ ಇವಾಗ ಜಸ್ಟ್ ನಿಮಗೆ ಬ್ಲೌಸನ್ನು ನಿಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬರ್ತೈತಿ ಅನ್ನೋರು ಕೂಡ ಇದನ್ನ ಆರಾಮಾಗಿ ನೀವು ಬ್ಲೌಸನ್ನು ಬಾರ್ಡರ್ನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನನ್ನು ನೀವು ಮಾಡ್ಬೋದು. ಹಾಗೆ ಇವಾಗ ಫ್ರಂಟ್ ಪಾರ್ಟ್ ಎಲ್ಲ ನಾನು ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಇದು ಡಿಸೈನ್ನ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳಿ ವಿಡಿಯೋ ಮಾಡ್ಲಾಕತ್ತೇನೆ. ಹಾಗೆ ಇವಾಗ ಫ್ರಂಟ್ ಪಾರ್ಟಲ್ಲಿ ಎಲ್ಲ ರೆಡಿ ಆದ ನಂತರ ನಾನು ಅಳತೆನ ಮಾಡ್ಕೊಳ್ತೀನಿ, ಬ್ಲೌಸ್ ಲೆಂತ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂಥೇಳಿ. ಆಮೇಲೆ ಆರ್ಮೋಲ್ ಲೆಂತ್ ಕೂಡ ಚೆಕ್ ಮಾಡ್ಲಾಕತ್ತೇನೆ. ಆರ್ಮೋಲ್ ಲೆಂತ್ ಅನ್ನೋದು ಇದು 38 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಇದು. ಆಮೇಲೆ ನೆಕ್ ವಿಡ್ತು 2.25 ಇಂಚನ್ನು ನಾನು ತೊಗೊಳ್ತಾ ಇದ್ದೀನಿ. ಎರಡು ಕಾಲು ಇಂಚು ನೆಕ್ ವಿಡ್ತು. ಲೆಂತ್ ಬಂದು 10 ಇಂಚ್ ತೊಗೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸ್ಬಿಟ್ಟೆ 10 ಇಂಚನ್ನು ತೊಗೊಳ್ಳಾಕತ್ತೀನಿ. ಇವಾಗ ಬ್ಲೌಸ್ ಏನೈತಲ್ಲ, ಒಂದು ಯಾವುದಾದ್ರೂ ಸಾರಿ ಒಳಗೆ ಬಾರ್ಡರ್ ಚೆನ್ನಾಗಿತ್ತು ಅಂತಂದರೆ ಯಾವುದಾದ್ರೂ ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ಬೇಕಂತೇಳಿ ಅನಿಸ್ತೈತಿ. ಹಿಂಗಿರುವಾಗ ಈ ಕಸ್ಟಮರ್ ಕೂಡ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಡ್ರಿ ಅಂತ ಹೇಳಿದರು. ಹೀಗಾಗಿ ಈ ಡಿಸೈನಲ್ಲಿ ಇನ್ನೊಂದು ಏನಂತಂದರೆ ನೀವು ಇಲ್ಲಿ ಲೇಸ್ ಕೂಡ ಯೂಸ್ ಮಾಡ್ಬೋದು. ಬೇಡ ಅನ್ನೋರು ಕೂಡ ನೀವು ಪೈಪಿಂಗ್ ಮಾಡಿಬಿಟ್ಟು ಬಾರ್ಡರ್ ಅಂತ ನೀವು ಸಿಂಪಲ್ಲಾಗಿ ಡಿಸೈನನ್ನು ಮಾಡ್ಬೋದು. ಹಾಗೆ ಕೆಳಗಡೆ ಬಿಟ್ಟು ಏನೈತಲ್ಲ 3 ಇಂಚ್ ತೊಗೊಂಡಿದ್ದೀನಿ, ಮೇಲ್ಗಡೆ 2.25 ಇಂಚ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಶೇಪ್ನ ತೆಗೆದುಬಿಟ್ಟು ನೀವು ಬಾರ್ಡರ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ಸೈಡಲ್ಲಿ ನಾನು ಈ ರೀತಿಯಾಗಿ ಮಾರ್ಕನ್ನು ಹಾಕ್ಲತ್ತೀನಿ. ನಿಮಗೆ ಎಷ್ಟು ಯಾವ ಡಿಸೈನಲ್ಲಿ ಬೇಕಲ್ಲ ನೀವು ಬೇರೆ ಈ ಡಿಸೈನ್ ಬಿಟ್ಟು ಬೇರೆ ಡಿಸೈನ್ ಕೂಡ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ಲಾಕತ್ತೀನಿ. ಇಷ್ಟು ಬಾರ್ಡರ್ನ ನಾನು ಡಿಸೈನ್ ಮಾಡಬೇಕು ಬಾರ್ಡರ್ ಯೂಸ್ ಮಾಡಿಬಿಟ್ಟು ಅಂದ್ಬಿಟ್ಟು ಡ್ರಾ ಮಾಡ್ಕೊಳಕತ್ತೀನಿ. ಹಾಗೆ ಕ್ಯಾನ್ವಾಸ್ನ ತೊಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಲೆಂತ್ ಬೇಸ್ ಮೇಲೆ ನಾವು ರೆಡಿ ಇವಾಗ 10 ಇಂಚು ಲೆಂತ್ ತೊಗೊಂಡಿದ್ವಲ್ವ ಕೊರಳಿಂದು, ಅಂದರೆ ಒಂದು 12 ಇಂಚ್ ಲೆಂತ್ ತೊಗೊಂಡ್ರೆ ಸಾಕಾಗುತ್ತೆ ಇದು ಕ್ಯಾನ್ವಾಸು. ಮಧ್ಯದಲ್ಲಿ ಇಟ್ಬಿಟ್ಟು ಏನು ಮಾರ್ಕಿಂಗ್ ಇದೆಯಲ್ಲ ಅದನ್ನು ನಾವು ಈ ರೀತಿಯಾಗಿ ಮಾರ್ಕನ್ನು ಮಾಡಬೇಕು. ಸೆಂಟ್ರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇಟ್ಬಿಟ್ಟು ಈ ರೀತಿಯಾಗಿ ಮಾರ್ಕ್ ಮಾಡಬೇಕು. ಇದಾದ ನಂತರ ಇವಾಗ ಕ್ಯಾನ್ವಾಸ್ ಮೇಲೆ ಸೈಡಲ್ಲಿ ಈ ರೀತಿಯಾಗಿ 1 ಅಥವಾ 1.5 ಇಂಚು ಈ ರೀತಿಯಾಗಿ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಬೇಕು. ಆಮೇಲೆ ಇಲ್ಲಿ ನಮಗೆ ಐರನ್ ಮಾಡೋದಕ್ಕೋಸ್ಕರ ಅಂಥೇಳಿ ಒಂದು ಅರ್ಧ ಇಂಚ್ ಆಗುವಷ್ಟು ಬಿಟ್ಬಿಟ್ಟು ನಾನು ಕಟಿಂಗ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ಎಕ್ಸ್ಟ್ರಾ ಯಾವ ರೀತಿಯಾಗಿ ತೊಗೊಳ್ಳೋದು ಯಾವುದು ಟೆನ್ಷನ್ ಬೇಡ. ಈ ರೀತಿಯಾಗಿ ನೀವು ನೀವು ಇವಾಗೇನು ಕಟಿಂಗ್ ಮಾಡಿರ್ತೀರಲ್ಲ ಇದೇ ಒಂದು ಕ್ಯಾನ್ವಾಸ್ನ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ನೀವು ಡಿಸೈನನ್ನು ಮಾಡ್ಬೋದು. ನೋಡಿದ್ರಲ್ವಾ? ಇದಾದ ನಂತರ ಮೊದಲಿಗೆ ನಾವು ಏನೈತಲ್ಲ ಬಾರ್ಡರನ್ನು ಈ ರೀತಿಯಾಗಿ ನಾವು ಎಷ್ಟು ಬೇಕಷ್ಟು ಕಟ್ ಮಾಡಿ ತಗೊಳ್ಳೋಣ. ಈ ರೀತಿಯಾಗಿ ಇದಾದ ನಂತರ ನಾವು ಈ ರೀತಿಯಾಗಿ ಇಟ್ಕೊಂಡು ಎರಡು ಅಪೋಸಿಟ್ ಸೈಡಲ್ಲಿ ಬರೋ ರೀತಿಯಾಗಿ ನಾವು ಇಟ್ಕೊಂಡು ಐರನ್ ಮಾಡಬೇಕು. ನೋಡಿದ್ರಲ್ವ? ಈ ರೀತಿಯಾಗಿ ಇಟ್ಕೊಂಡು ನೀವು ಐರನ್ ಮಾಡಿದರೆ ಯಾವುದೇ ಅಂದರೆ ಒಂದೊಂದು ಸರ್ತಿ ಒಂದೊಂದೇ ಐರನ್ ಮಾಡಿ ಸ್ಟಿಚ್ ಮಾಡಿದರೆ ಏನಾಗುತ್ತೆ, ಒಂದೇ ಸೈಡ್ ಒಂದೊಂದು ರೆಡಿಯಾಗಿ ಬಿಟ್ಟಿರ್ತೈತಿ. ಈ ರೀತಿಯಾಗಿ ಮಾಡೋದ್ರಿಂದ ಏನೈತಲ್ಲ ಯಾವುದೇ ಕನ್ಫ್ಯೂಷನ್ ಇರಲಾರ್ದೆ ನೀವು ಡಿಸೈನನ್ನು ಕಂಪ್ಲೀಟ್ ಮಾಡ್ಬೋದು. ಸಿಂಪಲ್ಲಾಗಿ ಏನೈತಲ್ಲ ಇದು ನಾನು ಜಾಸ್ತಿ ಅಂದರೆ ಒಂದು ಸ್ವಲ್ಪ ಸ್ಲೋ ಸ್ಟಿಚಿಂಗ್ ಮಾಡ್ತೀನಿ ಅಂತಂದ್ರೂ 1.5 ಗಂಟೆ ಒಳಗೆ ಏನೈತಲ್ಲ ಈ ಬ್ಲೌಸನ್ನು ಕಂಪ್ಲೀಟಾಗಿ ಮಾಡಬಹುದು. ಹಾಗೆ ಪರ್ಫೆಕ್ಟಾಗಿ ಅಂದರೆ ತುಂಬ ಜಾಸ್ತಿ ಬ್ಲೌಸ್ ಯಾವತ್ತೂ ಪ್ಯಾಚ್ ವರ್ಕ್ ಜಾಸ್ತಿ ಸ್ಟಿಚಿಂಗ್ ಮಾಡೋರಿದ್ರೆ ಅದಕ್ಕಿಂತ ಕಡಿಮೆ ಸಮಯದೊಳಗೆ ವರ್ಕನ್ನು ಮಾಡಿ ಕಂಪ್ಲೀಟಾಗಿ ಮಾಡಬಹುದು. ಇಲ್ಲ ಅಂತಂದರೆ ಇದಕ್ಕೆ ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡಿದ್ವಿ ಅಂತಂದ್ರೆ 400ವರೆಗೂ ನಾವು ಅಮೌಂಟ್ ಮಾಡ್ತೀವಿ. ಹಳ್ಳಿ ಒಳಗೆ, ಸಿಟಿ ಒಳಗೆ ಒಂದು ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರ್ತೈತಿ. ಹೀಗಾಗಿ ನಮ್ಮ ಕಡೆ ಏನೈತಲ್ಲ ಇಷ್ಟ ರೇಟ್ ಬಂದ್ರೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಎಷ್ಟೇ ನೀಟಾಗಿ ಹೊಲಿದ್ರೂ ಕೂಡ ಒಂದು ಕಸ್ಟಮರ್ ಏನೈತಲ್ಲ ಏನಾದರೂ ಒಂದು ಕೊಂಕ ಹೇಳಿ ಹೇಳ್ತಾರೆ, ಹಾಗಾಯಿತು ಹಿಂಗಾಯಿತು ಅಂತೇಳಿ. ಫಿಟ್ಟಿಂಗ್ ಕರೆಕ್ಟಾಗಿದ್ದರೂ ಕೂಡ ಹೇಳ್ತಿರ್ತಾರೆ. ಅದು ಏನು ಮಾಡೋಕ್ಕಾಗಂಗಿಲ್ಲ. ಟೈಲರಿಂಗ್ ಒಳಗೆ ಎಲ್ರಿಗೂ ಕೂಡ ಈ ರೀತಿಯಾಗಿ ಅನುಭವ ಆಗೇ ಇರ್ತೈತಿ. ಹಾಗೆ ನೋಡ್ಲಾಕತ್ತಿರಲ್ಲ ಎರಡೂ ಸೈಡ್ ಕೂಡ ಈ ರೀತಿಯಾಗಿ ಒಂದು ಲೈನಿಂಗು ಮತ್ತು ಫ್ಯಾಬ್ರಿಕ್ಕು ಈ ರೀತಿಯಾಗಿ ಬಾರ್ಡರ್ನ ಈ ರೀತಿಯಾಗಿ ಕೊರಳಿನ ಸೈಡ್ ಏನೈತಲ್ಲ
ಫೋಲ್ಡ್ ಮಾಡಿ ಈ ಸ್ಟಿಚ್ನ ಹಾಕ್ಲಾಕತ್ತೀನಿ. ಆಮೇಲೆ ಪೈಪಿಂಗ ಕೊಟ್ಟರೆ ಚೆನ್ನಾಗಿರ್ತೈತಿ. ಇದ್ರೊಳಗೆ ಏನೈತಲ್ಲ ಪೈಪಿಂಗ್ ಯಾವ ರೀತಿಯಾಗಿ ಕೊಡೋದು ಮತ್ತು ಕ್ರಾಸ್ ಆಗಿ ಬಟ್ಟೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ನಾನು ಆಲ್ರೆಡಿ ಹಲವಾರು 1, 2, 3 ವಿಡಿಯೋ ಒಳಗೆ ಹೇಳೀನಿ. ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಪೈಪಿಂಗ್ ಬಗ್ಗೆ ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಇವಾಗ ನೋಡ್ಲಾಕತ್ತೀರಲ್ವ, ಇದು ಬಾಂಚಿನಿ ಎದಕ್ಕಂತಂದ್ರೆ ನಾವು ಕೊರಳಿನ ಮೇಲ್ಗಡೆ ಶೋಲ್ಡ್ರ್ ಕಡೆ ಯಾವುದು ಮುಖ ಮಾಡಬೇಕಲ್ಲ ಅದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾರ್ಕ್ ಹಾಕೀನಿ. ಅಂದರೆ ಯಾವುದೇ ರೀತಿಯಾಗಿ ಅಂದ್ರೆ ನಾವು ಸ್ಟಿಚಿಂಗ್ ಮಾಡೋದು ಮತ್ತು ರಿಮೂವ್ ಮಾಡೋದು ಇದು ಪ್ರಾಬ್ಲಮ್ ಆಗಿರ್ತೈತಿ. ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ವಿ ಅಂತಂದ್ರೆ ಯಾವುದೇ ಕನ್ಫ್ಯೂಷನ್ ಇರಲಾರ್ದೇ ನಾವು ಕಂಪ್ಲೀಟ್ ಮಾಡ್ಬೋದು. ಆಮೇಲೆ ಇವಾಗ ನಾನು ಪೈಪಿಂಗ್ ಮಾಡೋದಕ್ಕೋಸ್ಕರ ಅಂಥೇಳಿ ಕ್ರಾಸಾಗಿ ಬಟ್ಟೆಯನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಕಟಿಂಗ್ ಮಾಡಿ ನಾವು ಪೈಪಿಂಗ್ ಮಾಡೋದ್ರಿಂದ ಏನೈತಲ್ಲ ಪೈಪಿಂಗ್ ಒಂದು ತುಂಬಾ ನೀಟಾಗಿ ಬರ್ತೈತಿ. ಮತ್ತು ಯಾವುದೇ ರೀತಿಯಾಗಿ ಒಂದು ಕರ್ವ್ ಶೇಪಲ್ಲಾಗಿರಬಹುದು, ಯಾವುದೇ ಮಡಿಕೆ ರೀತಿ ಯಾವುದು ಥ್ರೆಡ್ ಪೈಪಿಂಗ್ ಮಾಡಿದಾರೇನೋ ಅನ್ನೋಷ್ಟು ಚೆನ್ನಾಗಿ ಬರ್ತೈತಿ ಇದು. ಇವಾಗ ನೀವು 1.25 ಇಂಚ್ ಆಗೋಷ್ಟು ವಿಡ್ತಲ್ಲಿ ನೀವು ಈ ಕ್ರಾಸಾಗಿ ಈ ಬಟ್ಟೆನ ಕಟಿಂಗ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆಮೇಲೆ ಅಟ್ಯಾಚ್ ಮಾಡ್ಬೋದು. ತುಂಬ ಈಸಿ ಇದು. ಅಂದರೆ ಒಂದು ಸ್ವಲ್ಪ ದಿನ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ತುಂಬ ನೀಟಾಗಿ ಪರ್ಫೆಕ್ಟಾಗಿ ನಾವು ವರ್ಕ್ ಮಾಡ್ಬೋದು. ಹಾಗೆ ಈ ರೀತಿಯಾಗಿ ವರ್ಕ್ ಮಾಡುವಾಗ ಏನೈತಲ್ಲ ನಮ್ಗೆ ಎಷ್ಟು ಪೈಪಿಂಗ್ ನೀಟಾಗಿ ಬರ್ತೈತಲ್ಲ ಅಷ್ಟು ವರ್ಕ್ ಹೈಲೈಟಾಗಿ ಕಾಣಿಸ್ತೈತಿ. ಹೀಗಾಗಿ ನಾವು ಆದಷ್ಟು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ಎಲ್ಲ ಪೈಪಿಂಗ್ ಮಾಡೋದಾಗಿರಬಹುದು, ಬ್ಲೌಸ್ ಕಟಿಂಗ್ ಆಗಿರ್ಬೋದು, ಕಲಿತಾ ಏನೈತಲ್ಲ ಪರ್ಫೆಕ್ಟಾಗಿ ನಾವೊಂದು ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಇವಾಗ ಟೈಲರ್ಸ್ ಆಗಿದ್ವಿ ಅಂತಂದರೆ ಎಲ್ಲ ರೀತಿ ಡಿಸೈನ್ಸ್ ಆಗಿರ್ಬೋದು, ಎಲ್ಲ ರೀತಿ ಬ್ಲೌಸ್ ಕಟಿಂಗ್ ಆಗಿರ್ಬೋದು ಕಲಿತಾ ಹೋದ್ವಿ ಅಂತಂದರೆ ಇವಾಗ ಟ್ರೆಂಡಿಂಗ್ನಲ್ಲಿ ಹೊಸದಾಗಿಯೇ ಡಿಸೈನ್ಸ್ನ ಕಸ್ಟಮರ ಬೇಡ್ತಿರ್ತಾರೆ. ಹೀಗಾಗಿ ನಾವು ಸ್ಟಿಚಿಂಗ್ ಮಾಡಿ ಪರ್ಫೆಕ್ಟ್ ಆದ್ವಿ ಅಂತಂದ್ರೆ ಯಾವುದೋ ಒಬ್ಬರು ಕಸ್ಟಮರ್ ಬಂದು ಯಾವುದೋ ಒಂದು ಇಮೇಜ್ ತೋರಿಸ್ಬಿಟ್ಟು ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತಂದರೆ ನಾವು ಎಲ್ಲದಕ್ಕೂ ಕೂಡ ರೆಡಿ ಆಗಿರಬೇಕು. ಎಲ್ಲನೂ ಸ್ಟಿಚ್ ಮಾಡ್ತೀವಿ, ಯಾವುದು ಬರೋಂಗಿಲ್ಲ ಅನ್ನೋ ಹಂಗಿಲ್ಲ. ಎಲ್ಲನೂ ಕಲಿತಾ ನಾವು ಹೋದ್ವಿ ಅಂತಂದ್ರೆ ನಮಗೆ ಕಲಿಯುವಾಗ ಏನೈತಲ್ಲ ಕಷ್ಟನ ಅನ್ನಿಸ್ಬೋದು. ಆದರೆ ಏನೈತಲ್ಲ ಮುಂದೆ ಒಬ್ರು ನೋಡಿ ಒಬ್ಬರು ಯಾವುದೇ ಒಂದು ನ್ಯೂ ಡಿಸೈನ್ನ ನಾವು ಕಲ್ತ್ಕೊಂಡು ಸ್ಟಿಚಿಂಗ್ ಮಾಡಿ ಕೊಟ್ವಿ ಅಂತಂದ್ರೆ ಒಬ್ಬರು ವೇರ್ ಮಾಡಿರ್ತಕ್ಕಂಥ ಬ್ಲೌಸ್ನ ನೋಡಿಬಿಟ್ಟು ಇನ್ನೊಬ್ಬರು ಅದೇ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತೇಳಿ ಇದು ಯಾಕೆ ಹೇಳಕತ್ತಾನೆ ಅಂತಂದ್ರೆ ಇವಾಗ 1 ವರ್ಷದ ಮುಂಚೆನೇ ಅಂದರೆ ನಾನು ಇವಾಗ ಹಳ್ಳಿ ಒಳಗೆ ಸ್ಟಾರ್ಟ್ ಮಾಡ್ಲಾಕತ್ತೀನಿ ಅಂತಂದ್ರೆ ಒಬ್ರು ಏನು ತಿಳ್ಕೊತಾರೆ, ಆ ರೀತಿ ಡಿಸೈನ್ ಇವ್ರಿಗೆ ಬರುತ್ತೋ ಇಲ್ವೋ ಅಂಥೇಳಿ ಹೆಂಗೆ ಹೊಲಿತಿರೋ ಹೊಲಿಯೋದು ಅಂತ ಹೇಳಿ ನಮ್ಮ ಮೇಲೆ ಚಾಯ್ಸ್ ಮಾಡಿ ಹೋಗಿರ್ತಾರೆ. ಇವಾಗ ಪ್ಲೇನ್ ಬ್ಲೌಸಲ್ಲಿ ನಾವು ಥ್ರೆಡ್ ವರ್ಕ್ ಮಾಡಿರ್ತೀವಲ್ವ, ಇವಾಗೇನೈತಲ್ಲ ಇಲ್ಲಿ ಲೈನಿಂಗ್ಗೆ ನಾನು ಇವಾಗ ಲೈನಿಂಗ್ ಏನೈತಲ್ಲ ಇದು ಎಕ್ಸ್ಟ್ರಾ ನಾವು ಕಟಿಂಗ್ ಮಾಡಿದ್ವಲ್ವ ಮೊದಲಿಗೆ ಕ್ಯಾನ್ವಾಸು, ಅದೇ ಕ್ಯಾನ್ವಾಸನ್ನು ಇಟ್ಬಿಟ್ಟು ಇವಾಗ ನಾನು ಐರನ್ ಮಾಡಿ ಇಲ್ಲಿ ಸ್ಟಿಚ್ ಹಾಕಿ ಫೋಲ್ಡ್ ಮಾಡ್ತೀನಿ ಅಷ್ಟೇ. ಇದು ಅಂದರೆ ಕೊರಳಿನ ಇದು ಕ್ಯಾನ್ವಾಸ್ ಹಾಕಲಿಲ್ಲ ಅಂತೂ ನಡಿತೈತಿ, ಬಟ್ ನೀಟ್ ಅನ್ನೋದು ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಈ ರೀತಿಯಾಗಿ ಕ್ಯಾನ್ವಾಸ್ ಹಾಕಿ ನಾವು ಸ್ಟಿಚ್ ಮಾಡೋದ್ರಿಂದ ಕೊರಳಿನ ಶೇಪ್ ಅನ್ನೋದು ತುಂಬ ನೀಟಾಗಿ ಬರ್ತೈತಿ. ಹಾಗೆ ಇವಾಗ ಏನೈತಲ್ಲ ಆಮೇಲೆ ಥ್ರೆಡ್ ಡಿಸೈನ್ ಇವಾಗ ನಾವು ಥ್ರೆಡ್ ಪ್ಲೇನ್ ಬ್ಲೌಸಲ್ಲಿ ಹಿಂದೆ ಥ್ರೆಡ್ ನಾಟ್ ಹಾಕಿ ಡಿಸೈನ್ ಮಾಡ್ತಲ್ಲ ಆ ರೀತಿಯಾಗಿ ಕಸ್ಟಮರ್ಗೆ ಬೇಕಾಗಿತ್ತು. ಅವ್ರಿಗೆ ನನಗೆ ಇವ್ರಿಗೆ ಬರುತ್ತೋ ಇಲ್ವೋ ಅಂಥೇಳಿ ಅವರು ಎಷ್ಟೊಂದು ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿ ಹೋದರೂ ಕೂಡ ನಾನು ಕೇಳಿರಲಿಲ್ಲ. ಆಮೇಲೆ ಏನಾಯಿತು ಅಂತಂದರೆ ಒಂದಿನ ನಾನು ಥ್ರೆಡ್ ನಾಟ್ ಹಾಕಿ ಒಂದು ಬ್ಲೌಸನ್ನ ಸ್ಟಿಚ್ ಮಾಡಿ ವೇರ್ ಮಾಡಿದ್ದೆ. ಅದು ನೋಡಿಬಿಟ್ಟು ಅವರು ಕೂಡ ಹೇಳಿದ್ರು, ನಿಮಗೆ ಈ ರೀತಿಯಾಗಿ ವರ್ಕ್ ಬರುತ್ತೋ ಇಲ್ಲೋ ಅಂಥೇಳಿ ನಾವು ಕೇಳಿಲ್ಲ ಅಂಥೇಳಿ. ಆಮೇಲೆ ಸಿಕ್ಕಾಪಟ್ಟೆ ಬ್ಲೌಸ್ನ ಅವರು ಸ್ಟಿಚಿಂಗ್ ಮಾಡಿಸಿದ್ರು. ಅದನ್ನು ನೋಡಿಬಿಟ್ಟು ಬೇರೆ ಕಸ್ಟಮರ್ಸು ಕೂಡ ತುಂಬಾ ಥ್ರೆಡ್ ನಾಟ್ ಇಟ್ಟು ಡಿಸೈನ್ನ ಸ್ಟಿಚಿಂಗ್ ಮಾಡಿಸಿದ್ರು. ಹೀಗಾಗಿ ಇನ್ನೂ ಕೂಡ ಒಂದಿಷ್ಟು ಬ್ಲೌಸಸ್ಗಳನ್ನ ಅದೇ ರೀತಿಯಾಗಿ ಹೊಲಿಸ್ತಿರ್ತಾರೆ. ಹೀಗಾಗಿ ನಾವೇನೈತಲ್ಲ ಎಲ್ಲ ರೀತಿ ಡಿಸೈನ್ಸ್ನ ನಾವು ಪರ್ಫೆಕ್ಟ್ ಮಾಡಿದ್ವಿ ಅಂತಂದ್ರೆ ಕಸ್ಟಮರ್ಸ ಆಟೋಮೆಟಿಕ್ಲಿ ನಮ್ಗೆ ಜಾಸ್ತಿ ಆಗ್ತಾರೆ. ಹಾಗೆ ಇಲ್ಲಿ 1-2 ಇಂಚ್ಗೆ ನಾನು ಮಾರ್ಕ್ ಮಾಡ್ಲಾಕತ್ತೀನಿ ನೋಡಿರಿ. ಯಾಕಂತಂದ್ರೆ ಆ ಬಾರ್ಡರ್ ಎಂಡಿಂಗ್ ಏನೈತಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಲಾಕತ್ತೀನಿ. ಸೆಂಟ್ರ್ ಪಾಯಿಂಟ್ ಅನ್ನೋದು ಅದನ್ನು ಕೂಡ ಮಾರ್ಕಿಂಗ್ ಮಾಡಿ ಇವಾಗ ಬಾರ್ಡರನ್ನು ನಾವು ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ಲಾಕ ಎಲ್ಲ ಕೂಡ ಮಾರ್ಕ್ ಮಾಡೀನಿ. ಆಮೇಲೆ ಇವಾಗ ಕ್ಯಾನ್ವಾಸ್ ಎಲ್ಲಿ ಇರ್ತಲ್ಲ ಅಲ್ಲಿ ಒಂದು ಸ್ಟಿಚ್ ಹಾಕಿದ್ವಲ್ಲ ಮೊದಲಿಗೆ ಅಲ್ಲಿಗೆ ಈ ರೀತಿಯಾಗಿ ಮಾರ್ಕ್ ಹಾಕಿಬಿಟ್ವಿ ಅಂತಂದ್ರೆ ಅಟ್ಯಾಚ್ ಮಾಡುವಾಗ ಹೆಚ್ಚು ಕಡಿಮೆ ಅನ್ನೋದು ಬರೋಂಗಿಲ್ಲ. ನೋಡ್ಲಾಕತ್ತೀರಲ್ವ, ಇದು ವರ್ಕ್ ಆದ ನಂತರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಇಲ್ಲಿ ಇವಾಗ ಏನೈತಲ್ಲ ಒಂದೊಂದು ಸರ್ತಿ ನಾವು ಡೇ ಟೈಮ್ ಒಳಗೆ ವಿಡಿಯೋ ಮಾಡಬೇಕಾಯ್ತು ಅಂತಂದ್ರೆ ಬೆಳಗ್ಗೆ ಅಷ್ಟೊಂದು ಸರಿಯಾಗಿರೋಂಗಿಲ್ಲ. ಆಮೇಲೆ ರಿಂಗ್ ಲೈಟ್ ಇತ್ತು ಅಂತಂದರೆ ಇನ್ನೂ ಅಷ್ಟು ಸ್ಟಿಚಿಂಗ್ ಆಗಿರ್ಬೋದು ಮತ್ತು ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ಇನ್ನೂ ಹೈಲೈಟ್ ಆಗಿ ಕಾಣಿಸ್ತೈತಿ. ಹೀಗಾಗಿ
ನೋಡಬೇಕು ಒಂದಿಷ್ಟು ಡಾಲರ್ ಕಂಪ್ಲೀಟ್ ಆದ ನಂತರ ಡ್ರೈ ಫ್ರೂಟ್ ತರಿಸ್ಬೇಕು ಅನ್ನೋದು ಐತಿ. ಹೀಗಾಗಿ ಆದಷ್ಟು ಇವಾಗ ಇದ್ದಷ್ಟರೊಳಗೆ ಏನೈತಲ್ಲ ಇವಾಗ ಸ್ಟಿಚಿಂಗ್ ಮಾಡ್ಲಕತ್ತಾನೆ. ಅಂದರೆ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿ ಬರ್ತಿಲ್ಲ ಅಂಥೇಳಿ ನನಗೆ ಅನ್ಸ್ಲತ್ತೈತಿ. ಹಾಗೆ ರಿಂಗ್ ಲೈಟ್ ಆಯಿತು ಅಂತಂದ್ರೆ ಒಂದು ಸ್ವಲ್ಪ ಇನ್ನೂ ಸ್ಟಿಚಿಂಗ್ ಆಗಿರ್ಬೋದು, ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ಇನ್ನೂ ಹೈಲೈಟಾಗಿ ಕಾಣಿಸ್ತೈತೆ ಅಂಥೇಳಿ ನನ್ನ ಅನಿಸಿಕೆ. ಇವಾಗ ನೋಡ್ಲಾಕತ್ತೀರಲ್ಲ, ಸಿಂಪಲ್ಲಾಗಿ ಈ ರೀತಿಯಾಗಿ ನೀವು ಡಿಸೈನ್ನ ಮಾಡ್ಬೋದು. ತುಂಬಾ ಈಸಿ ಇದು ವರ್ಕು. ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡಬೇಕು ಅಂತಂದ್ರೆ ಕನ್ಫ್ಯೂಷನ್ ಆಗಿರೋದು, ಯಾವ ರೀತಿಯಾಗಿ ಕ್ಯಾನ್ವಾಸ್ ಯೂಸ್ ಮಾಡ್ತಾರೋ, ಯಾವ ರೀತಿಯಾಗಿ ವರ್ಕ್ ಮಾಡೋದೇನು ಅಂತ ಹೇಳಿ ಈ ರೀತಿ ಆಗ್ತಿರ್ತೈತಿ. ಇವಾಗ ಸ್ಟೋನ್ ಲೇಸನ್ನು ನಾನು ಆ್ಯಡ್ ಮಾಡ್ಲಾಕತ್ತೇನೆ. ಇಲ್ಲಿ ನೀವು ಬೇಕು ಬೇಡ ಅಂತಂದ್ರೆ ಇಲ್ಲಿ ನಿಮ್ಗೆ ನಾವು ಲೇಸನ್ನ ನಾವು ಯೂಸ್ ಮಾಡೋಂಗಿಲ್ಲ ಬೇಡ ಅಂತ ಹೇಳಿದರೆ ನಾವು ಮುಂಚೆ ಏನು ಮಾಡಿದ್ವಿ, ಕ್ಯಾನ್ವಾಸ್ ಹಾಕಿಬಿಟ್ಟು ಫೋಲ್ಡ್ ಮಾಡಿದ್ವಿ ಅಲ್ವ ಬಟ್ಟೆ. ಆವಾಗಲೇ ಏನೈತಲ್ಲ ಗೋಲ್ಡ್ ಕಲರಲ್ಲಿ ಆಗಿರ್ಬೋದು, ಸಾರಿ ಕಲರ್ ಆಗಿರ್ಬೋದು, ಬಟ್ಟೆನ ತೊಗೊಂಡು ನಾವು ಕ್ರಾಸಾಗಿ ಕಟ್ಟಿಂಗ್ ಮಾಡಿ ಪೈಪಿಂಗ್ ಮಾಡೋದ್ರಿಂದ ಏನೈತಲ್ಲ ನಾವು ಲೇಸ್ ಅಟ್ಯಾಚ್ ಮಾಡಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗುತ್ತೆ. ಇವಾಗ ಬಾರ್ಡರ್ ಮಿಕ್ಕಿತ್ತು, ಹೀಗಾಗಿ ಸೊಂಟ ಸೈಡ್ ಬೆಲ್ಟ್ ಏನೈತಲ್ಲ ಅಲ್ಲಿಗೆ ಈ ರೀತಿಯಾಗಿ ಡಿಸೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ಲ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಕಟ್ಟಿಂಗ್ ಮಾಡಿ ಬ್ಲೌಸನ್ನು ಸ್ಟಿಚಿಂಗ ಮಾಡ್ಲಾಕತ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಇದನ್ನು ಸ್ಟಿಚಿಂಗ್ ಆದ ನಂತರ ನಾನು ಈ ಒಂದು ರಿಮೂವ್ ಮಾಡ್ಲಾಕತ್ತೆ. ನೀವು ನೋಡ್ತಾ ಇರ್ಬೋದು. ಯಾಕೆ ಅಂತಂದರೆ ನಾನು ಸೆಂಟ್ರಲ್ಲಿ ಮಾರ್ಕಿಂಗ್ ಮಾಡ್ದೇ ಸ್ಟಿಚಿಂಗ್ ಮಾಡಿಬಿಟ್ಟಿನಿ. ಹೀಗಾಗಿ ಅದು ಅವಸರದೊಳಗೆ ಆಗಿಬಿಟ್ಟಿರ್ತೈತಿ. ಆಮೇಲೆ ಮತ್ತೆ ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ಮತ್ತು ಸ್ಟಿಚ್ ಮಾಡ್ಲಾಕತ್ತೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಾರ್ಡರ್ ಕೂಡ ಒಂದು ಪಿಂಕ್ ಕಲರ್ ಬ್ಲೌಸ್ ಪೀಸಿಗೆ ಈ ಬಾರ್ಡರ್ಗೆ ತುಂಬಾ ಹೈಲೈಟಾಗಿ ಕಾಣಿಸ್ಲಾಕತ್ತಿತ್ತು. ನಾನು ಕೊರಳಿಗೆ ಸೈಡ್ ಅಷ್ಟೇ ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡೀನಿ. ಕೆಳಗಡೆ ಈ ರೀತಿಯಾಗಿ ಬಾರ್ಡರನ್ನು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಲೇಸದು ಅಟ್ಯಾಚ್ ಮಾಡಿಲ್ಲ. ಆಮೇಲೆ ಸಾರಿ ಒಳಗೆ ಬಟ್ಟೆನ ತೊಗೊಂಡು ಈ ಒಂದು ಏನೈತಲ್ಲ ಬಾರ್ಡರ್ಗೆ ಪೈಪಿಂಗ್ ಕೊಟ್ಟಿದ್ರೆ ಇನ್ನೂ ಈ ಡಿಸೈನ್ ಸಖತ್ತಾಗಿ ಕಾಣಿಸ್ತಿತ್ತು ಅಂಥೇಳಿ ನನ್ನ ಅನಿಸಿಕೆ. ಇವಾಗ ಸೊಂಟದ ಬೆಲ್ಟ್ ಸೈಡ್ ಏನೈತಲ್ಲ ಅದನ್ನು ಕೂಡ ನಾನು ಒಂದು 2 ಇಂಚ್ ವಿಡ್ತಲ್ಲಿ ಬಟ್ಟೆನ ತೊಗೊಂಡು ಅದನ್ನು ಕೂಡ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿದೆ. ಇವಾಗ ನೋಡ್ಲಾಕತ್ತಿರ್ಬೋದು ನಾನು ಪೈಪಿಂಗ್ಗೋಸ್ಕರ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಫ್ರಂಟ್ ಸೈಡ್ ಏನೈತಲ್ಲ ಬ್ಲೌಸ್ ಪಾರ್ಟ್ಸ್ನೆಲ್ಲ ನಾನು ರೆಡಿ ಮಾಡಿದ್ನಿ, ಅದನ್ನ ಪೈಪಿಂಗ್ ಕೊಡಬೇಕು ಅಂಥೇಳಿ. ಅಂಥವ್ರ ಬಟ್ಟೆ ಏನೈತಲ್ಲ ಕಸ್ಟಮರ್ಸ ಸಾರಿ ಒಳಗೆ ಏನೈತಲ್ಲ ಸಾರಿ ಲಾಂಗ್ ಇರ್ತೈತಿ, ನಮಗೆ ನೀರಿಗೆ ಜಾಸ್ತಿ ಬೀಳಂಗಿಲ್ಲ, ಬೇಡ ನೀವು ಬ್ಲೌಸ್ ಪೀಸ್ ಒಳಗನ ನೀವು ಪೈಪಿಂಗ್ ಮಾಡಿರಿ ಅಂತ ಹೇಳಿದರು. ಹೀಗಾಗಿ ಆಯಿತು ಅಂಥೇಳಿ ಒಬ್ಬೊಬ್ರು ಏನೈತಲ್ಲ ಸ್ಯಾರಿ ಕಲರ್ ಪೈಪಿಂಗ್ ಬೇಡ್ತಿರ್ತಾರೆ. ಹೀಗಾಗಿ ನೋಡ್ಲಾಕತ್ತಿರ್ಬೋದು ಪೈಪಿಂಗ್ನು ತುಂಬಾ ನೀಟಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ನಾವು ಪರ್ಫೆಕ್ಟಾಗಿ ಅಂದರೆ ಈ ಬ್ಲೌಸ್ ಕಂಪ್ಲೀಟ್ ಆದ ನಂತರನೇ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ವರ್ಕ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಈ ರೀತಿಯಾಗಿ ಒಂದು ಬಾರ್ಡರ್ ಹೈಲೈಟ್ ಇರ್ತಕ್ಕಂತಹ ಒಂದು ಬ್ಲೌಸ್ ಪೀಸ್ ಇತ್ತು ಅಂತಂದರೆ ಸಿಂಪಲ್ಲಾಗಿ ನೀವು ಡಿಸೈನ್ನ ಮಾಡ್ಕೋಬೋದು. ಈ ರೀತಿಯಾಗಿ ಡಿಸೈನ್ನ ಟ್ರೈ ಮಾಡಿದ್ರಿ ಅಂತಂದರೆ ಇನ್ನೂ ಇದ್ರೊಳಗನೆ ಇನ್ನೂ ವೆರೈಟಿ ನೀವು ಡಿಸೈನ್ಸ್ನ ಮಾಡ್ಬೋದು. ಸ್ಟಿಚಿಂಗ್ ಮಾಡ್ಲಕತ್ತಿದ್ರಿ ಅಂತಂದರೆ ಆಟೋಮೆಟಿಕ್ಲಿ ನೀವು ಯಾವ ರೀತಿಯಾಗಿ ಮತ್ತೆ ಚೇಂಜ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಡಿಸೈನ್ನ ಮಾಡಬೇಕು ಅನ್ನೋದು ಆಟೋಮೆಟಿಕ್ಲಿ ನಮ್ಗೆ ಗೊತ್ತಾಗ್ಬಿಡ್ತೈತಿ. ಇದಾದ ನಂತರ ಶೋಲ್ಡರ್ ಕೂಡ ಇವಾಗ ಸ್ಲೀವ್ ಏನೈತಲ್ಲ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿರ್ನಿ. ಅದಾದ ನಂತರ ಇವಾಗ ಜಾಯಿಂಟ್ ಮಾಡ್ಲಾಕತ್ತೀನಿ. ತುಂಬ ಈಸಿ ನೋಡಿರಿ. ಬ್ಲೌಸ್ ನಮಗೆ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಅನ್ನಿಸ್ತಿತ್ತು. ಯಾವ ರೀತಿಯಾಗಿ ಬ್ಲೌಸೇ ಸ್ಟಿಚಿಂಗ್ ಮಾಡೋದು, ಹೆಂಗೆ ಸ್ಟಿಚಿಂಗ್ ಮಾಡ್ತಾರಪ್ಪ ಅಂಥೇಳಿ ಇಮೇಜ್ ಮಾಡ್ಕೊಂಡ್ರೆ ನಂಗೆ ಬರುತ್ತೋ ಇಲ್ಲೋ ಅಂಥೇಳಿ ಅನಿಸಿರೋದು. ಇವಾಗ ಏನೈತಲ್ಲ ಯಾವುದೇ ಒಂದು ಡಿಸೈನ್ ಕೊಟ್ಟರು ಕೂಡ, ಯಾವುದೇ ಒಂದು ಇಮೇಜ್ ಕೊಟ್ಟರು ಕೂಡ ಇವಾಗ ನಾನು ಡಿಸೈನ್ ಮಾಡಿಕೊಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಐತಿ ಅಂತಂದರೆ ಇದು ಸತತ ಕಠಿಣ ಪರಿಶ್ರಮ ಅಂತ ಹೇಳ್ಬೋದು. ಯಾರು ಕೂಡ ನೀವು ಇಷ್ಟು ಈಸಿಯಾಗಿ ನೀವೆಲ್ಲ ಕಲಿತೀವಿ ಅಂತಂದರೆ ಹಿಂದೆ ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಇರ್ತೈತಿ. ಇವಾಗ ಯಾರು ಅಂದರೆ ನಾವು ವಿಡಿಯೋಸ್ನ ನೋಡಿಬಿಟ್ಟು ಈ ರೀತಿಯಾಗಿ ಸ್ಟಿಚಿಂಗ್ ಅಂತಂದರೆ ಇವಾಗ ಯಾವುದೇ ಒಂದು ನಾನು ಸ್ಟಾರ್ಟಿಂಗಲ್ಲಿ ಕಸ್ಟಮರ್ಗೆ ಬ್ಲೌಸ್ನ ವರ್ಕ್ ಮಾಡಿಕೊಡ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ 1 ಬಿಟ್ಟು 2 ಸಾರಿ ಒಂದು ವೇಸ್ಟ್ ಬಟ್ಟೆ ಮೇಲೆ ನಾನು ಟ್ರೈ ಮಾಡಿ ಆಮೇಲೆ ಸ್ಟಿಚ್ ಮಾಡಿಕೊಡ್ತಿದ್ನಿ. ನೀವು ಎಷ್ಟು ಟೈಮ್ ಒಂದು ಡಿಸೈನ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಅಂತಂದ್ರು ಒಂದೊಂದು ಸರ್ತಿ 5-6 ದಿನದಷ್ಟು ನಾನು ತೊಗೊಂಡಿದ್ದೀನಿ. ಯಾಕಂತಂದರೆ ತಪ್ಪು ಹೋದ್ರೆ ಹೆಂಗೆ ಅಂಥೇಳಿ ಪುನಃ ಪ್ರಯತ್ನ ಮಾಡೇ ಮಾಡೋದು. ಅಂದ್ರೆ ಬೇರೆ ಹಳೆ ಬಟ್ಟೆ ಮೇಲೆ ಡಿಸೈನ್ನ ಟ್ರೈ ಮಾಡಿ
ಪರ್ಫೆಕ್ಟ್ ಅನ್ನಿಸ್ತು ಅಂತಂದ್ರೆ ಆಮೇಲೆ ಕಸ್ಟಮರ್ ಬ್ಲೌಸ್ನ ಸ್ಟಿಚ್ ಮಾಡೋದು ಈ ರೀತಿಯಾಗಿ ಮಾಡ್ತಿದ್ವಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನೈತಲ್ಲ, ಸೊ ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೂ ಇವಾಗ ನಮಗೆ ಯೂಸ್ ಆಗ್ಲತ್ತೈತಲ್ಲ ಅಂಥೇಳಿ ಅನಿಸಿರ್ತೈತಿ. ಹಾಗೆ ಸೈಡ್ ಫಿಟ್ಟಿಂಗ್ ಲೈನು ಕೂಡ ನೋಡ್ತಾ ಇರ್ಬೋದು, ಸ್ಟ್ರೈಟಾಗಿ ಬಂದಿದೆ. ಸೊ ಎರಡೂ ಇವಾಗ ಫಿಟ್ಟಿಂಗ್ ಆಗೋದು ಕಂಪ್ಲೀಟ್ ಆಯಿತು. ಫೈನಲಾಗಿ ಇನ್ನೂ ಡೋರಿ ಅಟ್ಯಾಚ್ ಮಾಡಿದರೆ ಆಯಿತು. ಈ ಬ್ಲೌಸ್ ಅನ್ನೋದು ಕಂಪ್ಲೀಟ್ ಆಯ್ತು ನೋಡ್ರಿ. ಹಾಗೆ ಬ್ಲೌಸ್ ಕಟಿಂಗಿಂದ ಹಿಡಿದು ಸ್ಟಿಚಿಂಗು, ಅವಕ್ಕೇನಾದರೂ ಅಟ್ಯಾಚ್ ಮಾಡೋದು, ಹುಕ್ಸ್ ಹಾಕೋದಾಗಿರಬಹುದು, ಇದೆಲ್ಲ ಹಿಡಿತು ಅಂತಂದ್ರೆ ನೀವು ಎಷ್ಟು ಟೈಮ್ ಹೋಗ್ತೈತಿ ಅಂಥೇಳಿ ಸ್ಟಿಚಿಂಗ್ ಮಾಡೋರಿಗೆ ಗೊತ್ತೇ ಇರ್ತೈತಿ. ಹೀಗಾಗಿ ಏನೋ ಒಂದು ಕೂತಾಗ ನಿಂತಾಗ ಅಂಥೇಳಿ ಒಂದು 5-10 ನಿಮಿಷ ಒಳಗೆ ಬ್ಲೌಸು ಕಂಪ್ಲೀಟ್ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಇದಕ್ಕೆ ಅಂಥೇಳಿ ಟೈಮಿಂಗ್ ಕೊಡಲೇಬೇಕು. ನಾವು ವೆರೈಟಿ ಬ್ಲೌಸ್ ಡಿಸೈನ್ಸ್ನ ಕಲಿತೀವಿ ಅಂತಂದ್ರೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ನಮಗೆ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಅನ್ನೋದು ಇದ್ದೇ ಇರ್ತೈತಿ. ಈ ಒಂದು ಬ್ಲೌಸ್ ನೋಡಲಿಕ್ಕೆ ಎಷ್ಟು ನಿಮಗೆ ಈಜಿ ಅನ್ನಿಸ್ಬೋದು, ಬಟ್ ಇದನ್ನು ನಾವು ಸ್ಟಿಚ್ ಮಾಡಲಿಕ್ಕೆ, ಕಲೀಲಿಕ್ಕೆ, ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಲಿಕ್ಕೆ ತುಂಬಾ ಸ್ಟ್ರಗಲ್ ಪಟ್ಟೀವಿ. ಹೀಗಾಗಿ ಏನೈತಲ್ಲ, ಒಂದು ಟೈಲರಿಂಗ್ ಜರ್ನಿ ಆಗಿರ್ಬೋದು, ಯಾವುದೇ ಕೆಲಸ ಮಾಡ್ತಿರ್ತಾರೆ ಎಲ್ಲರೂ ಜರ್ನಿ ಆಗಿರ್ಬೋದು, ಒಂದು ಈಸಿ ಅಂತ ಹೇಳಂಗಿಲ್ಲ. ಯಾವುದೇ ಒಂದು ನಮಗೆ 10 ರೂಪಾಯಿ ನಾವು ದುಡಿದು ನಾವು ತೊಗೊಳ್ತೀವಿ ಅಂತಂದ್ರೆ ಅದಕ್ಕೆ ಹಿಂದೆ ನಮ್ದು ಎಷ್ಟು ಪರಿಶ್ರಮ ಇರ್ತೈತಿ ಅನ್ನೋದು ಹಾರ್ಡ್ ವರ್ಕ್ ಮಾಡೋರ್ಗೇನೆ ಗೊತ್ತು. ಹೀಗಾಗಿ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಪ್ಲೇನ್ ಬ್ಲೌಸ್, ಅಸ್ತರ್ ಬ್ಲೌಸನ್ನು ಕಡಿಮೆ ಸಮಯದೊಳಗೆ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಶೇರ್ ಮಾಡ್ತೀನಿ. ನೋಡ್ಲಕತ್ತಿರಲ್ಲ ಫೈನಲ್ ಲುಕ್ ಯಾವ ರೀತಿಯಾಗಿ ಬಂದೈತಿ, ಬ್ಲೌಸ್ ಡಿಸೈನ್ ಹೆಂಗೆ ಬಂದೈತಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ಇನ್ನಷ್ಟು ಇದೇ ರೀತಿಯಾಗಿ ಪ್ಯಾಚ್ ವರ್ಕ್ ಡಿಸೈನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಒಳಗೆ ಸ್ಟಿಚಿಂಗ್ ಮಾಡಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.